ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷ ಕೆರಿಯರ್ ಯೂಟ್ಯೂಬ್ ಚಾನಲ್. ನವೆಂಬರ್ 28 ಹೈಕೋರ್ಟ್ ನಲ್ಲಿ ಬೈಕ್ ಟ್ಯಾಕ್ಸಿ ಪರವಾಗಿ ಏನ್ ವಾದ ಆಯ್ತು, ವಿರೋಧವಾಗಿ ಏನ್ ವಾದ ಆಯ್ತು, ನೆಕ್ಸ್ಟ್ ಇಯರ್ ಇನ್ ಡೇಟ್ ಯಾವ ಡೇಟಿಗೆ ಪೋಸ್ಟ್ ಪೋನ್ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದೀರಾ, ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಎವ್ರಿ ಡೇ ಬರ್ತಾ ಇರುತ್ತೆ. ಎವ್ರಿ ಡೇ ಇದೇ ತರ ನಾವೇನಾದ್ರೂ ಒಂದು ಡೆಲಿವರಿ ಫೀಲ್ಡ್ ಬಗ್ಗೆ ಹೊಸ ಹೊಸ ಮಾಹಿತಿ ಕಲೆಕ್ಟ್ ಮಾಡಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಇದೇ ತರ ವಾಚ್ ಮಾಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರಬೇಕು, ನವೆಂಬರ್ 24 ಕಳೆದ ಹಿಯರಿಂಗ್ ಡೇಟ್. ಅವತ್ತು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಏನೊಂದು ಕಮಿಟಿ ರಚನೆ ಮಾಡಿದ್ರಲ್ವ, ಅವರು ತಮ್ಮ ಎಲ್ಲ ಒಪಿನಿಯನ್ ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ಆ ವಿಡಿಯೋ ಕೂಡ ಮಾಡಿದೀನಿ. ಅವ್ರೇನೇನು ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಿ ಅವಶ್ಯಕತೆನೇ ಇಲ್ಲ, ನಮಗೆ ಬೇಡ ಬೈಕ್ ಟ್ಯಾಕ್ಸಿ, ಜನಗಳು ಬೇರೆ ಅವಲಂಬಿಸ್ಕೋಬಹುದು, ಮೆಟ್ರೋ ಬಸ್ ಈ ತರ ಎಲ್ಲವಾ, ಅದಕ್ಕೆ ರೀಸನ್ ಕೂಡ ಎಲ್ಲ ಕೊಟ್ಟಿದ್ರು. ಅದನ್ನ ಕಳೆದ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದೀನಿ. ಅಲ್ಲಿಂದ 28ಕ್ಕೆ ಪೋಸ್ಟ್ ಪೋನ್ ಆಗಿತ್ತು. ನಿನ್ನೆ ಏನಾಯ್ತು ಅಂದ್ರೆ, ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. 28ನೇ ತಾರೀಕು ಏನೆಲ್ಲ ಆಯ್ತು ಅಂದ್ರೆ, ಬೈಕ್ ಟ್ಯಾಕ್ಸಿ ಪರವಾಗಿ ಕೂಡ ಕೆಲವೊಂದು ಚರ್ಚೆ ಆಗಿದಾವೆ ನಿನ್ನೆ. ಏನಕ್ಕೆ ಅಂದ್ರೆ, ಈಗ ಒಂದು ಕಮಿಟಿ ರಚನೆ ಮಾಡಿ ಅವರು ಒಂದು ಅನುಮತಿನ ಸಲ್ಲಿಸಿದ್ರಲ್ವಾ, ಬೆಂಗಳೂರಿಗೆ ಬೈಕ್ ಟ್ಯಾಕ್ಸಿ ಬೇಡ, ಇದರಿಂದ ಪ್ರಾಬ್ಲಮ್ ಜಾಸ್ತಿ ಇದೆ, ಇದು ಇಲ್ಲಿಗಲ್ಲು, ಇದು ಮಾಡೋದ್ ಬೇಡ ಅಂತ ಏನ್ ಹೇಳಿದ್ರು. ಅದಕ್ಕೆ ಇದಕ್ಕೆ ವಿರೋಧವಾಗಿ ಏನು ಅಗ್ರಿಕೇಟ್ ಕಂಪ್ನಿಗಳ ಕಡೆ ಇದ್ರಲ್ಲ ಅಡ್ವೊಕೇಟ್, ಅವರು ಕೂಡ ಕೆಲವೊಂದು ಕ್ವಶನ್ ಮಾಡಿದ್ದಾರೆ. ಈಗ ನಿಮ್ಮಷ್ಟಕ್ಕೆ ನೀವೇ ಬೈಕ್ ಟ್ಯಾಕ್ಸಿ ಬೇಡ ಅಂತ ಒಂದು ಕಮಿಟಿ ರಚನೆ ಮಾಡ್ಕೊಂಡು ನಿಮ್ದೇ ಆದಂತ ಒಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀರಾ. ಈಗ ನೀವು ಬೈಕ್ ಟ್ಯಾಕ್ಸಿ ಬೇಡ ಅಂತ ಕೇಳ್ಬಿಟ್ಟು ಯಾರನ್ನು ಕೇಳಿ ನೀವು ಕಮಿಟಿ ರಚನೆ ಮಾಡಿ ನಿಮ್ಮ ಅನುಮತಿ ಸಲ್ಲಿಸಿದ್ರಿ ಅಂತ ಕೇಳಿದಾರೆ ಅವ್ರಿಗೂ ಕೂಡ. ಹೌದು, ಇದು ಕೇಳ್ಬೇಕು. ಇವಾಗ ಅವರು ಅಗ್ರಿಕೇಟ್ ಕಂಪ್ನಿಗಳನ್ನ ಏನಾರು ಕೇಳಿದಾರ ಬಂದು, ಇದರಿಂದ ನಮಗೆ ಬೈಕ್ ಟ್ಯಾಕ್ಸಿ ಇಂದ ಪ್ರಾಬ್ಲಮ್ ಆಗ್ತಿದೆ, ಬೆಂಗಳೂರಲ್ಲಿ ಅವಶ್ಯಕತೆ ಇಲ್ಲ, ಇದು ಕ್ಲೋಸ್ ಮಾಡಿ ಅಂತವ, ಅವ್ರನ್ನ ಕೇಳಿಲ್ಲ. ಒಂದು ಪಬ್ಲಿಕ್ಸ್ ಕೇಳಿದಾರ, ಇದ್ರ ನಿಮಗೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ, ಇದರಿಂದ ನಿಮ್ಗೆ ಎಷ್ಟು ನೆಸೆಸಿಟಿ ಇದೆ ಅಂತವ, ಪಬ್ಲಿಕ್ಸ್ ಕೂಡ ಕೇಳಿಲ್ಲ. ಇಲ್ಲ ಒಂದು ಡೆಲಿವರಿ ಬಾಯ್ ಕೆಲಸ ಮಾಡ್ತಾರಲ್ಲ ಕಂಪ್ನಿಲಿ ಲಕ್ಷಾಂತರ ಜನ, ಇಲ್ಲ ಅವ್ರನ್ನಾರ ಕೇಳಿದಾರ ಈ ಕಮಿಟಿ ರಚನೆ, ಇದರಿಂದ ಬ್ಯಾನ್ ಆದ್ರೆ ನಿಮಗೆ ಏನಾರ ಪ್ರಾಬ್ಲಮ್ ಆಗತ್ತಾ ಮುಂದಿನ ದಿವಸವ, ಬ್ಯಾನ್ ಮಾಡ್ಬೇಕಾ ಬೇಡವಾ ಅಂತ ಯಾರನ್ನೂ ಕೇಳಿಲ್ಲ. ಯಾರನ್ನ ಕೇಳ್ದಷ್ಟೇ ಇವರಷ್ಟಕ್ಕೆ ಇವರೇ ಒಂದು ಕಮಿಟಿ ರಚನೆ ಮಾಡ್ಕೊಂಡು ಇವ್ರದೇ ಒಂದು ಸ್ವಂತ ನಿಲುವನ್ನ ತಗೊಂಡೋಗಿ ಒಪಿನಿಯನ್ ಸಲ್ಲಿಸ್ಬಿಟ್ರೆ ಹೈಕೋರ್ಟ್ ಅಲ್ಲಿ. ಇವರೆಲ್ಲ ಏನ್ ಕಿರೋದ್ ಹಂಗಾರೆ, ಪಬ್ಲಿಕ್ಸ್ ಎಲ್ಲ ಹಂಗಾರೆ? ಇದು ನಮ್ಮ ಪ್ರಜಾಪ್ರಭುತ್ವ ದೇಶ. ಏನೇ ಒಂದು ಪ್ರಾಬ್ಲಮ್ ಆದ್ರೂ ಪಬ್ಲಿಕ್ಸ್ ನ ಕೇಳ್ಬೇಕು. ಯಾಕಂದ್ರೆ ಇವತ್ತು ವೋಟ್ ಹಾಕಿನೇ ಇವತ್ತು ಒಂದು ಗೌರ್ಮೆಂಟ್ ಗೆಲ್ಲಬೇಕು ಅಂದ್ರೆ ಎಲ್ಲದಕ್ಕೂ ಪಬ್ಲಿಕ್ಸೇ ಕಾರಣ. ಯಾಕಂದ್ರೆ ಪಬ್ಲಿಕ್ಸ್ ಮತ ಚಲಾಯಿಸಲ್ಲ ಅಂದ್ರೆ ಯಾವ್ದೇ ಒಂದು ಗೌರ್ಮೆಂಟ್ ಬರಕ್ಕಾಗಲ್ಲ, ಯಾರು ಅಧಿಕಾರ ಚಲಾಯಿಸಕ್ ಆಗಲ್ಲ. ಹಂಗಾಗಿ ಇವ್ರು ಏನೇ ಒಂದು ಡಿಸಿಷನ್ ತಗೊಂತಾರೆ ಅಂದ್ರೆ ಒಂದು ಪಬ್ಲಿಕ್ಸ್ ಕೇಳ್ಬೇಕು. ಮತ್ತೆ ಒಂದು ಕಂಪನಿ ಒಂದು ಕೆಲಸ ಕೊಟ್ಟಿದೆ ಅಂದ್ರೆ ಕಂಪ್ನಿನೂ ಕೇಳ್ಬೇಕು, ಈ ತರ ನಿಮ್ ಕಂಪ್ನಿ ನಾವು ಬ್ಯಾನ್ ಮಾಡ್ತಾ ಇದೀವಪ್ಪ, ಈ ನಮ್ಮ ಬೆಂಗಳೂರಿಗೆ ನಿಮ್ಮ ಕಂಪ್ನಿ ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ, ಇದರಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ, ಇಲ್ಲಿ ಇಲ್ಲಿಗಲ್ಲು ಅಂತ ಇದಕ್ಕೆ ಅವ್ರನ್ನೂ ಒಂದು ಒಪಿನಿಯನ್ ತಗೋಬೇಕಲ್ವಾ. ತಗೊಂತಾನೆ ಇವರಷ್ಟಕ್ಕೆ ಏನೋ ಒಂದು ಕಮಿಟಿ ರಚನೆ ಮಾಡ್ಕೊಂಡು ಈ ನಮಗೆ ಬೇಡವೇ ಬೇಡ ಅಂತ ಖಂಡಿತವಾಗಿ ಹೇಳ್ಬಿಟ್ರೆ ಆಗುತ್ತಾ? ಖಂಡಿತ ಆಗಲ್ಲ. ಹಂಗಾಗಿ ಇದೇ ವಾದ ನಿನ್ನೆ ನಡೆದಿದೆ. ಇವ್ರು ಅಗ್ರಿಕೇಟ್ ಕಂಪ್ನಿಗಳ ಪರವಾಗಿ ಏನಿದ್ದು ಅಡ್ವೊಕೇಟ್ ಅವರು ಕೂಡ ಕ್ವಶನ್ ಮಾಡಿದಾರೆ ಅವರಿಗೆ. ಆವಾಗ ಏನಾಯ್ತು, ಇದನ್ನ ಎರಡು ಕಡೆ ವಾದ ವಿವಾದ ನೋಡ್ಬೇಕಲ್ವಾ ಯಾರು ಜಡ್ಜ್ ಸಾಹೇಬ್ರು. ಹಂಗಾಗಿ ಅವರು ಕೂಡ ಯೋಚನೆ ಮಾಡ್ಬೇಕು, ಟೈಮ್ ಬೇಕು. ಅದಕ್ಕೆ ಏನ್ ಮಾಡಿದಾರೆ, ಮತ್ತೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಡಿಸೆಂಬರ್ 2ನೇ ತಾರೀಕು ಮುಂದೂಡಿದ್ದಾರೆ. ಇದ್ರದ್ದು ಏನಿದೆ, ಎರಡು ಕಡೆ ವಾದ ವಿವಾದ ನಡೆದಿದೆ, ಚರ್ಚೆ ಆಗಿದೆ. ಎರಡು ಕೂಲಂಕುಷವಾಗಿ ಯೋಚನೆ ಮಾಡಿ ಡಿಸೆಂಬರ್ 2ನೇ ತಾರೀಕು ಏನ್ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ 2ನೇ ತಾರೀಕು ಮುಂದೂಡಿದ್ದಾರೆ. ಹಂಗಾದ್ರೆ 2ನೇ ತಾರೀಕು ಫೈನಲ್ ಆಗುತ್ತಾ ಅನ್ನೋದು ಮತ್ತೆ ಒಂದು ಡೌಟ್ ಎಲ್ಲರಿಗೂ. ಹೇಳಕ್ ಆಗಲ್ಲ. ಅದಕ್ಕೆಂದ್ರೆ ಅವತ್ತು ಮತ್ತೆ ಬೇರೆ ಏನಾದ್ರು ಹೊಸ ಪಾಯಿಂಟ್ಸ್ ಬರ್ಬೋದು, ಅವತ್ ಬೈಕ್ ಟ್ಯಾಕ್ಸಿ ಪರವಾಗಿ ಇರ್ಬೋದು, ವಿರೋಧವಾಗಿ ಏನಾರು ಮತ್ತೆ ಅದನ್ನು ಕೂಡ ಅಲ್ಲೊಂದು ಕೋರ್ಟ್ ಅಲ್ಲಿ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಅವಾಗ ಏನಾಗುತ್ತೆ, ಮತ್ತೆ ಇನ್ನೊಂದು ಡೇಟಿಗೆ ಪೋಸ್ಟ್ಪೋನ್ ಆಗುತ್ತೆ. ಈ ತರ ಆಗೋದ್ರಿಂದ ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸ್ ಇದು ಸಮಸ್ಯೆ ಬಗೆಹರಿಯಲ್ಲ ನಮ್ಮ ಪ್ರಕಾರ. ಏನ್ ಗೊತ್ತಿರ್ಬೇಕು, ಎಷ್ಟೋ ಹಿಯರಿಂಗ್ ಡೇಟ್ ಬಂದು ಇನ್ನೇನ್ ಈ ಡೇಟ್ಗೆ ಕಂಪ್ಲೀಟ್ ಮುಗದೆ ಹೋಯ್ತು ಅಂತ ಸಿಚುವೇಶನ್ ಬಂದಾಗಲೂ ಕೂಡ ಬೈಕ್ ಟ್ಯಾಕ್ಸ್ ಇದು ಏನೂ ಆಗಿಲ್ಲ. ಮತ್ತೆ ಏನಾರು ಒಂದು ಕಾರಣ ಅಂತ ಹೇಳಿದ್ರೆ ಮತ್ತೆ ಮುಂದಕ್ಕೆ ಹೋಗ್ತಾ ಇದೆ. ಹಂಗಾಗಿ ಈಗ ಡಿಸೆಂಬರ್ 2ನೇ ತಾರೀಕು ಅಷ್ಟೇನೆ ಬೈಕ್ ಟ್ಯಾಕ್ಸಿ ಪರವಾಗಿ ವಾದ ಆಗುತ್ತೆ, ವಿರೋಧವಾಗಿ ವಾದ ಆಗುತ್ತೆ. ಅವತ್ತು ಕೂಡ ಯಾವ್ದೇ ತರ ಫೈನಲ್ ಡಿಸಿಷನ್ ಬರಲ್ಲ ಒಂದೇ ಸರಿ. ದೊಡ್ಡ ಕೇಸ್ ಅಲ್ವಾ ಇದು, ತುಂಬಾ ದಿವಸದಿಂದ ನಡೀತಾ ಇದೆ. ಎಷ್ಟೋ ಜನ ಲಕ್ಷಾಂತರ ಜೀವನದ ಪ್ರಶ್ನೆ ಇದು. ನಾಳೆ ದಿನ ಬ್ಯಾನ್ ಮಾಡಿದ್ರೆ ಅಷ್ಟು ಲಕ್ಷಾಂತರ ಜನ ಏನ್ ಮಾಡ್ಬೇಕು ನೆಕ್ಸ್ಟ್, ಅವ್ರ ಜೀವನಕ್ಕೆ ಪರಿಹಾರ ಏನು ಅನ್ನೋದು ಒಂದು ಯೋಚನೆ ಮಾಡ್ಬೇಕಾಗತ್ತೆ ಹೈಕೋರ್ಟ್. ಸುಮ್ನೆ ಇವತ್ತು ರಾಜ್ಯ ಸರ್ಕಾರ ಹೇಳಿದ ತಕ್ಷಣ ಕಂಪ್ನಿ ಬ್ಯಾನ್ ಮಾಡಕ್ ಆಗಲ್ಲ. ಏನೋ 500,000 ಜನ ಅಂದ್ರೆ ಬಿಡಪ್ಪ ಬ್ಯಾನ್ ಮಾಡಿದ್ರೆ ಬೇರೆ ಏನೋ ಒಂದ ಕೆಲಸ ಹುಡುಕ್ಯಂತಾರೆ ಅನ್ಬೋದು. ಇವತ್ತು ಲಕ್ಷಾಂತರ ಜನ ಇದನ್ನೇ ನಂಬಿ ಅವಲಂಬಿಸ್ಕೊಂಡು ಜೀವನ ಮಾಡ್ತಾ ಇದಾರೆ ಬೆಂಗಳೂರಲ್ಲಿಂದಾಗ. ಇದನ್ನ ಮತ್ತೆ ಅಷ್ಟೇ ಅಂದ್ರೆ ಪಬ್ಲಿಕ್ ಕೂಡ ಇದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿದ್ದಾರೆ. ಇವತ್ತು ಲಕ್ಷಾಂತರ ಜನ ಪಬ್ಲಿಕ್ ಕೂಡ ಈ ಕಂಪ್ನಿಗೆ ಅಟ್ಯಾಚ್ ಆಗಿ ಅವ್ರ ದಿನನಿತ್ಯ ಕೆಲಸ ಕಾರ್ಯಗಳನ್ನ ಈ ಒಂದು ಕಂಪ್ನಿಯಿಂದಾನೇ ಎಷ್ಟೋ ಜನ ಪೂರೈಸ್ಕೊಂತ ಇದಾರೆ. ಹಂಗಾಗಿ ಎಲ್ಲಾ ಕಡೆನೂ ಕೂಲಂಕುಷವಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಸುಮ್ನೆ ನಾವು ಏನೋ ಒಂದು ಸಣ್ಣ ಪುಟ್ಟ ರೀಸನ್ ಇಟ್ಕೊಂಡು ಬ್ಯಾನ್ ಮಾಡಕ್ ಆಗಲ್ಲ ಕಂಪ್ನಿನ. ಬ್ಯಾನ್ ಆದ್ಮೇಲೆ ನೆಕ್ಸ್ಟ್ ತುಂಬಾ ದೊಡ್ಡ ಪರಿಣಾಮನೂ ಕೂಡ ಎದುರಿಸಬೇಕಾಗುತ್ತೆ. ನಾಳೆ ದಿವಸ ಪ್ರಾಬ್ಲಮ್ ಆದ್ರೆ ಮತ್ತೆ ಅದು ಸಾಲ್ವ್ ಮಾಡಕ್ಕೆ ಗೌರ್ಮೆಂಟೇ ಬರ್ಬೇಕಾಗತ್ತೆ, ಬೇರೆ ಯಾರು ಬರಕ್ಕಾಗಲ್ಲ. ಅದಕ್ಕೋಸ್ಕರ ಸಡನ್ ಅಂತ ಬ್ಯಾನು ಆಗಲ್ಲ, ಮತ್ತೆ ಮುಂದಿನ ಹಿಯರಿಂಗ್ ಡೇಟ್ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಹಾಗಾಗಿ ಸದ್ಯಕ್ಕಂತ ಇದು ಮುಗಿದಿರೋ ಚರ್ಚೆ. ಮತ್ತೆ ಕೆಲವರು ಕೇಳ್ತಾರೆ, ಈಗ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಹೆಂಗೆ ಅಂತವ, ಅದು ಏನು ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕೇಸ್ ನಡೀತಾ ಇದೆ, ಅವಾಗಿಂದ ರನ್ ಆಗ್ತಾನೆ ಇದೆ. ಕಂಪ್ಲೀಟ್ ಮಾಡಬೇಡಿ ಬ್ಯಾನ್ ಅಂತ ಕೂಡ ಎಲ್ಲೂ ಇನ್ನೂ ಇವತ್ತವರೆಗೂ ಅನೌನ್ಸ್ ಆಗಿಲ್ಲ.
ಹಂಗಾಗಿ ಏನ್ ಮಾಡಕ್ಕಾಗಲ್ಲ, ಈ ಸದ್ಯಕ್ಕೆ ಕೆಲಸ ಬಿಡಕ್ಕೂ ಆಗಲ್ಲ. ಹುಡುಗರು ಮಾಡ್ತಾ ಇದಾರೆ. ಅವಶ್ಯಕತೆ ಇದೆಯಲ್ಲ, ಫ್ಯಾಮಿಲಿ ಮೇಲೆ ಕಮಿಟ್ಮೆಂಟ್ ಇರ್ತವೆ, ಇದನ್ನೇ ನಂಬ್ಕೊಂಡಿರ್ತಾರೆ. ಸದ್ಯಕ್ಕೆ ಎಲ್ಲಿವರೆಗೂ ಈ ಕೇಸ್ ನಡೀತಾ ಇರುತ್ತೆ ಅಲ್ಲಿವರೆಗೂ ಇನ್ ಕೇಸ್ ಮಾಡ್ತಾ ಇರಿ ಅಂತ ನನ್ನ ಕಡೆಯಿಂದ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇನೆ. ಮಾಡ್ಬೇಡಿ ಅಂತಾನೆ ಹೇಳಕ್ಕಾಗಲ್ಲ, ಮಾಡಿ ಅಂತಾನೆ ಹೇಳಕ್ಕಾಗಲ್ಲ. ನಿಮ್ಮ ನಿಮ್ಮ ಅನಿಸಿಕೆ, ನಿಮ್ಮ ನಿಮ್ಮ ಕಮಿಟ್ಮೆಂಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಬೇರೆ ಕೆಲಸ ಸೆಟ್ ಆಗಿಲ್ಲ, ಕೆಲವ್ರಿಗೆ ಇದೇ ನಮಗೆ ಸೆಟ್ ಆಗಿದೆ, ನಮಗೆ ಇದ್ ಬಿಟ್ರೆ ಬೇರೆ ಕೆಲಸ ಮಾಡಕ್ಕಾಗಲ್ಲ ಅನ್ನೋರು ಅನಿವಾರ್ಯ. ಏನು ಮಾಡಕ್ಕಾಗಲ್ಲ, ಹಂಗಾಗಿ ಮಾಡ್ಲೇಬೇಕಾಗತ್ತೆ. ಬಟ್ ಬೇರೆ ನೆಸೆಸಿಟಿ ಇಲ್ಲ. ಇದ್ರ ವಿರೋಧವಾಗಿ ಕೆಲವರು ಚರ್ಚೆ ಮಾಡ್ತಾ ಇರ್ತಾರೆ, ಮಾಡ್ಲಿ, ತೊಂದ್ರೆ ಇಲ್ಲ. ಅದು ಅಫಿಷಿಯಲ್ ಆಗಿ ಏನೊಂದು ಅನೌನ್ಸ್ ಬರುತ್ತಲ್ಲ ಹೈಕೋರ್ಟ್ ಇಂದವ, ಬೈಕ್ ಟ್ಯಾಕ್ಸಿ ಮಾಡಬಾರ್ದಪ್ಪ ಬೆಂಗಳೂರಲ್ಲಿ, ಕಂಪ್ಲೀಟ್ ಬ್ಯಾನ್ ಅಂತ ದಿವಸ ಸ್ಟಾಪ್ ಮಾಡೋಣ, ಆಯ್ತಾ? ಅಲ್ಲಿವರೆಗೂ ಟೆಂಪ್ರವರಿ ಮಾಡ್ತಾ ಇರಿ, ಯಾವ್ದೇ ತರ ತೊಂದ್ರೆ. ಯಾಕೆಂದ್ರೆ ಇವಾಗ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಇಂದಲ್ಲ ನಾಳೆ ತೀರ್ಪು ಬಂದೇ ಬರುತ್ತೆ, ಪರವಾಗಿ ಬರುತ್ತೆ, ವಿರೋಧವಾಗಿ ಬರುತ್ತೆ, ಹೇಳಕ್ ಆಗಲ್ಲ. ಅವತ್ತು ಸ್ಟಾಪ್ ಮಾಡಿ ಅಂದಾಗ ಎಲ್ಲರೂ ಸ್ಟಾಪ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಆಪ್ ಇಂದಾನೆ ಡೆಲಿವರಿ ಇದು ಬುಕಿಂಗ್ ಆಪ್ ತೆಗ್ದಾಕಿದ್ಮೇಲೆ ಬೈಕ್ದು ಯಾರು ಏನು ಡ್ಯೂಟಿ ಮಾಡಕ್ ಆಗಲ್ಲ, ಆರ್ಡ್ರೆ ಬರಲ್ಲ. ಹಾಗಾಗಿ ಅಲ್ಲಿವರೆಗೆ ಎಲ್ಲರೂ ತಾಳ್ಮೆಯಿಂದ ಕಾಯ್ತಾ ಇದಾರೆ, ಏನಾಗುತ್ತೆ ನೋಡೋಣ. ಇಷ್ಟು ದಿನನೇ ವೆಯ್ಟ್ ಮಾಡಿದೀವಿ, ಇನ್ನೂ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ನೋಡೋಣ, ಆಮೇಲೆ ಏನ್ ಬರುತ್ತೆ ರಿಸಲ್ಟ್ ಅಂತ. ಹಂಗಾಗಿ ಇವಾಗ ಯಾರು ಏನ್ ಕೇಳ್ತಾ ಇಲ್ಲ, ಅದಕ್ಕೋಸ್ಕರ ಟೆಂಪರರಿ ಮಾಡ್ತಾ ಇರಿ. ಸುಮಾರು ಇವಾಗ ಆರ್ಡರ್ ಕೂಡ ತುಂಬಾ ಕಡಿಮೆ ಆಗಿದೆ, ಎಲ್ಲರಿಗೂ ಗೊತ್ತಿರ್ಬೇಕು. ಫುಲ್ ಟೈಮ್ ಯಾರು ಮಾಡ್ತಾರೋ ಅವ್ರಿಗೆ ಅಷ್ಟೇನೆ ಆರ್ಡರ್ ಕೊಡೋದು ಕಂಪ್ನಿ ಅವರು, ಪಾರ್ಟ್ ಟೈಮ್ ಅವ್ರಿಗೆ ಆರ್ಡರ್ ಕೊಡ್ತಾ ಇಲ್ಲ. ಯಾಕಂದ್ರೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ರಲ್ಲ ತುಂಬಾ ವರ್ಷದಿಂದ, ಫುಲ್ ಟೈಮ್ ಆಗಿ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಚೆನ್ನಾಗಿ ಆರ್ಡರ್ ಕೊಡ್ತಾ ಇದ್ದಾನೆ. ಆರ್ಡರ್ ಕಮ್ಮಿ ಆಗಿರೋದ್ರಿಂದ ಮುಂಚೆ ತರ ಆರ್ಡರ್ ಇವಾಗ ಬರ್ತಾ ಇಲ್ಲ. ಆಲ್ಮೋಸ್ಟ್ ತುಂಬಾ ಜನ ಕಸ್ಟಮರ್ ಬೈಕ್ ಟ್ಯಾಕ್ಸಿ ಇಂದ ಬೇರೆ ಬೇರೆ ಅವಲಂಬಿಸ್ಕೊಂಡ್ಬಿಟ್ಟಿರ್ತಾರೆ ಕಾಣಿಸ್ತಾ ಇದೆ. ಯಾಕಂದ್ರೆ ಬುಕಿಂಗ್ ಕಮ್ಮಿ ಆಗಿದೆ, ಇವಾಗ ಎಲ್ಲಾ ಕಡೆ ಮೆಟ್ರೋ ಬೇರೆ ಓಪನ್ ಆಗ್ತಾ ಇದೆ, ಇದು ಒಂದ್ ಕಾರಣ. ಹಂಗಾಗಿ ಇವಾಗ ಬೈಕ್ ಟ್ಯಾಕ್ಸಿ ಮುಂಚೆ ತರ ಆರ್ಡರ್ ಇಲ್ದೇ ಇರೋ ಕಾರಣ ಸ್ವಲ್ಪ ಹುಡುಗರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ಅದ್ರಲ್ಲಿ ಕಂಪ್ಲೀಟ್ ಆಗಿ ಏನಾದ್ರು ಬ್ಯಾನ್ ಆಯ್ತು ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅದು ಕೂಡ ನೋಡೋಣ, ಏನಾದ್ರು ಆಲ್ಟರ್ನೇಟ್ ಪರ್ಯಾಯ ವ್ಯವಸ್ಥೆ ಬಂದ್ರೆ ಅದು ಕೂಡ ಅನುಸರಿಸ ಮಾಡ್ಲೇಬೇಕಾಗುತ್ತೆ. ಸದ್ಯಕ್ಕಂತೂ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಡಿಸೆಂಬರ್ 2. ಇನ್ನೇನ್ ಜಾಸ್ತಿ ಏನಿಲ್ಲ, ಒಂದು 4 days ಮುಂದಕ್ಕೆ ಹಾಕಿದಾರೆ ಅಷ್ಟೇನೆ. ಮುಂಚೆ ಎಲ್ಲ 15 ದಿನ 20 ದಿನ ಪೋಸ್ಟ್ ಪೋನ್ ಆಗ್ತೈತಿ. ಇವಾಗ ಸ್ವಲ್ಪ ಸೀರಿಯಸ್ ಆಗಿ ಈ ಕೇಸ್ ನಡೀತಾ ಇದೆ ಹೈಕೋರ್ಟ್ ಅಲ್ಲಿ. ಹಂಗಾಗಿ ಏನಾಗಿದೆ, ಒಂದು 3-4 days ಮಾತ್ರ ಮುಂದೆ ಹೋಗಿರೋದ್ರಿಂದ ಮತ್ತೆ ಇನ್ನೇನು ಬಂದೇ ಬಿಡುತ್ತೆ ಡೇಟ್. ಅವತ್ತು ಕೂಡ ಏನಾಗುತ್ತೆ, ಇದ್ರ ಬಗ್ಗೆ ಏನ್ ವಾದ ವಿವಾದ ನಡೆಯುತ್ತೆ, ಮತ್ತೆ ಅದ್ರ ಮುಂದೆ ಪೋಸ್ಟ್ ಪೋನ್ ಆಗುತ್ತಾ ಇಲ್ಲ, ಅವತ್ತೇ ಫೈನಲ್ ಡೇಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೇವೆ ಫ್ರೆಂಡ್ಸ್. ಸದ್ಯಕ್ಕೆ ಇವತ್ತಾಗಿತ್ತು ಇದಾಗ ಬೈಕ್ ಟ್ಯಾಕ್ಸಿ ವಿಡಿಯೋ ಅಪ್ಡೇಟ್. 28ನೇ ತಾರೀಕು ಏನಾಯ್ತು ಅಂತ ವಾದ ವಿವಾದ ಅಂಡ್ ನೆಕ್ಸ್ಟ್ ಹಿಯರಿಂಗ್ ಡೇಟ್ ತಿಳಿಸ್ಕೊಟ್ಟಿದ್ದೀವಿ. ಓಕೆ ಸ್ನೇಹಿತರೆ, ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.